ಸರ್ ನೋಡಿ, ಇದು ಚಾನಲ್ ರಸ್ತೆಗೆ ಬಂದಿರುವಂಥ ಜಾಗ. ಇದು 3.5 ಎಕರೆ. ಇದು KM ದೊಡ್ಡಿ ಕಡೆಯಿಂದ ಬಂದರೆ 10 ಕಿಲೋಮೀಟ್ರು, ಅಲ್ಗೂರು ಕಡೆಯಿಂದ ಬಂದರೆ 10 ಕಿಲೋಮೀಟ್ರು, ಮೇನ್ ರೋಡಿಂದ 1 ಕಿಲೋಮೀಟ್ರು, ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರು. ಮೇನ್ ರೋಡ್ ಅಂದರೆ KM ದೊಡ್ಡಿ ಮತ್ತು ಅಲ್ಗೂರ್ಗೆ ಹೋಗೋ ರೋಡು. ಈ ರಸ್ತೆಗೆ ಬಂದಿರುವಂಥ ಜಾಗ ಎನಿ ಟೈಮ್ ನೀರು ಇರ್ತಿರ್ತದೆ ನೋಡಿ. ಯಾವ ಬೇಸಿಗೆಲ್ಲ ನೀರು ಹಿಂಗೆ ಇದೆ. ಒಳ್ಳೆ ನೀರಾವರಿ ಏರಿಯಾ ಬೆಲ್ಟು. ಇದು ಮೆಟ್ಲಿಂಗ್ ರಸ್ತೆ ಆಗೈತೆ, ಸುತ್ತ ಎಲ್ಲ ತೋಟಗಳೇ ನೋಡಿ. ಇಲ್ಲಿ ಹಣ್ಣು ಕಡೆ ತೋರಿಸ್ತಾ ಇದ್ದೀನಿ ನೋಡಿ. ಒಳ್ಳೆ ಇದೆ, ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ನೀರು ಯಾವ ರೀತಿ ಹರಿತೈತೆ. ಪಕ್ಕದಲ್ಲಿ ಒಂದು ಕೆರೆ ಬರ್ತದೆ ನೋಡಿ, ಇಲ್ಲಿ ಕಾಣ್ತಾ ಕೆರೆ, ದೊಡ್ಡ ಕೆರೆ. ಆ ಕೆರೆಗೆ ಅಟ್ಯಾಚ್ ಇಲ್ಲ ಅಣ್ಣ. ಭತ್ತ ಇಲ್ಲ ಬಾ, ಇಲ್ಲಿ ಬೇಡ, ಭತ್ತ ಇಲ್ಲ, ಬರೀ ತೆಂಗಿನ ತೋಟ ಮಾತ್ರ ನೋಡಿ. 3.5 ಎಕರೆ. ಇದು ಸೊಸಿಗಳು ಮುಂದ್ಗಡೆ ಪ್ರಿಂಟು, ಹಿಂದ್ಗಡೆ ಎಲ್ಲ ಹಾಳಾಗಿಡ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ ಇದೆ. ನೀರಿಗಂತೂ ಅದ್ದೂರಿ ನೀರು, ಒಳ್ಳೆ ವಾತಾವರಣ ತುಂಬ ಚೆನ್ನಾಗಿದೆ. ತೆಂಗಿನ ತೋಟ ಕೇಳಂತೇವರು. 3.5 ಎಕರೆ. ಇದು ಸಸಿಗಳು ಮುಂದ್ಗಡೆ ಪ್ರಿಂಟು, ಹಿಂದ್ಗಡೆ ಎಲ್ಲ ದೊಡ್ಡ ಗಿಡ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಪೆನ್ಷನ್ ಒಂದಾಗಿಲ್ಲ, ಬೋರು ಐತೆ, ಒಂದು ಬೋರ್ಗಲ್ಲು ಐತೆ. ಒಟ್ಟು ಕಾಣ್ತದಲ್ಲ, ಅದು ಕೆರೆ. ಅದು ನೀರು ಬೆಲ್ಟಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ನು ನೋಡಿ. ಫಲ ಅಂತೂ ತುಂಬ ಚೆನ್ನಾಗಿ ಬಿಟ್ಟೈತೆ. ಸಸಿಗಳು ದೊಡ್ಡ ಮರ. ಟೋಟಲು 3.5 ಎಕರೆ. ಮಣ್ಣು ಎಲ್ಲ ತುಂಬ ಚೆನ್ನಾಗಿದೆ. ಬೆಂಗಳೂರಿನ 185 ಕಿಲೋಮೀಟ್ರ್ ಆಗುತ್ತಾ. KM ದೊಡ್ಡಿಂದ 10 ಕಿಲೋಮೀಟ್ರು, ಹಲಗೂರಿಂದ 10 ಕಿಲೋಮೀಟ್ರು. ತೆಂಗಿನ ತೋಟ ಕೇಳಂತೇವರು ನೋಡಿ. 3.5 ಎಕರೆ ಬಂದೈತೆ. ಜಾಗ ಮಾತ್ರ ಸೂಪರಾಗಿದೆ, ಪೆನ್ಷನ್ ಒಂದಿಲ್ಲ. ಇವರು ಕುಂಟೆ 2.5 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ತೋಟ ಕೇಳಂತವರು ನೋಡಿ, ತುಂಬ ಚೆನ್ನಾಗಿದೆ, ಒಳ್ಳೆ ಫಲ ಬರ್ತೈತೆ. ಯಾವಾಗಲೂ ನೀರು ಬೆಲ್ಟಂತೂ ತುಂಬ ಚೆನ್ನಾಗಿದೆ. 3.5 ಎಕರೆ. ಒಳ್ಳೆ ಜಾಗ ಮಾತ್ರ ಅದ್ದೂರಿ ಜಾಗ. ಒಂದು ಬೋರು ಐತೆ, ಒಳ್ಳೆ ನೀರು. ಆಮೇಲೆ ಬೆಂಗಳೂರಿಗೆ ಹತ್ರ ಇರುವಂಥ ಜಾಗ. ಫುಲ್ ಎಲ್ಲ ತೆಂಗಿನ ತೋಟ. 3.5 ಎಕರೆ. ಕುಂಟ 2.5 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜಾಗ ಮಾತ್ರ ಸೂಪರಾಗಿದೆ. 3.5 ಎಕರೆ, ಎಲ್ಲ ಫುಲ್ ತೆಂಗಿನ ತೋಟನೇ. ಇದು ಜನರಲ್ಲು, ಲೀಗಲ್ ಡಾಕ್ಯುಮೆಂಟು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ ನೋಡಿ. ಫಲ ಎಲ್ಲ ಯಾವ ರೀತಿ ಇದೆ.